Hello students, in the last class we are discussing about the calculation of short-run costes. In this class we are discussing about the shape of the short-run costes. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಏನು ನೋಡಿದ್ದೀವಿ, ಅಲ್ಪಾವಧಿ ವೆಚ್ಚಗಳನ್ನು ಯಾವ ರೀತಿ ನಾವು ಲೆಕ್ಕಾಚಾರ ಮಾಡ್ತೀವಿ ಅನ್ನುವಂಥದ್ದನ್ನು ನೋಡಿದ್ದೀವಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡೋಣ, ಅಲ್ಪಾವಧಿ ವೆಚ್ಚದ ರೇಖೆಯ ಆಕಾರಗಳು ಯಾವ ರೀತಿ ಇರ್ತಾವ ಅನ್ನುವಂಥದ್ದನ್ನು ನಾವು ನೋಡೋಣ. So when we are studying the short-run costes, that is mainly represented to the firm or industry, it will be increases to the some costs like a increases of the production. That way some costs are fixed, some costs are variable, and some costs are including the short-run period. ಅಂತಂದ್ರೆ ಕೆಲವೊಂದಿಷ್ಟು ಒಂದು ಉದ್ಯಮ ಘಟಕ ಅಥವಾ ನಾವು ಒಂದು ಇಂಡಸ್ಟ್ರಿಯನ್ನು ನೋಡಿದಾಗ, ಅಂದ್ರೆ ಒಂದು ಉದ್ಯಮ ಘಟಕ ಅಥವಾ ಒಂದು ಕೈಗಾರಿಕೆಯನ್ನು ನೋಡಿದಾಗ, ಆ ಕೈಗಾರಿಕೆ ಅಥವಾ ಉದ್ಯಮ ಘಟಕಗಳು ತಮ್ಮ ಉತ್ಪಾದನೆಯನ್ನ ಹೆಚ್ಚಿಸುವ ಸಲುವಾಗಿ ಏನ್ ಮಾಡ್ತಾವ, ಕೆಲವೊಂದಿಷ್ಟು ವೆಚ್ಚಗಳನ್ನ ಹೆಚ್ಚಿಸ್ತಾವ, ಕೆಲವೊಂದಿಷ್ಟು ವೆಚ್ಚಗಳನ್ನ ಕಡಿಮೆ ಮಾಡ್ತಾವ, ಮತ್ತು ಕೆಲವೊಂದಿಷ್ಟು ವೆಚ್ಚಗಳನ್ನ ಸ್ಥಿರವಾಗಿ ಇಟ್ಟಿರ್ತಾವ. ಆ ರೀತಿ ವೆಚ್ಚಗಳನ್ನೆಲ್ಲವುಗಳನ್ನ ಏನ್ ಒಳಗೊಂಡಿರ್ತದ, ಈ ಅಲ್ಪಾವಧಿ ಒಳಗೊಂಡಿರ್ತೈತಿ ಅಂತ ನಾವು ಹೇಳ್ತೇವೆ. So when we are observing the short-term costs, that is mainly represented to the first cost is total fixed cost. ಒಂದನೇ ನಮಗೆ TFC, ನಮ್ಮದು ಏನಂತ ಇದೆ TFC, total fixed cost. So when we are observing the definition of total fixed costs, when we are observing the firm or industry, that will not vary the some factors of costs. That costs are called the ಟೋಟಲ್ ಫಿಕ್ಸ್ಡ್ ಕಾಸ್ಟ್ಸ್ ಅಂತಂದ್ರೆ, ಇಲ್ಲಿ ಒಂದು ಉದ್ಯಮ ಘಟಕ ಅಥವಾ ಒಂದು ಕೈಗಾರಿಕೆ ಕೆಲವು ವೆಚ್ಚಗಳನ್ನ ಬದಲಾಯಿಸಲು ಸಾಧ್ಯವೇ ಇರೋದಿಲ್ಲ. ಅಂದ್ರೆ ಕೆಲವು ವೆಚ್ಚಗಳನ್ನ ಏನ್ ಮಾಡೋದಕ್ಕಾಗುತ್ತಿರೋದಿಲ್ಲ, ಅವುಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಅಂತಹ ವೆಚ್ಚಗಳನ್ನ ನಾವು ಏನಂತ ಕರಿತೀವಿ, ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ ಅಂತ ಹೇಳ್ತಾರ. ಅಂದ್ರೆ ಯಾವಾಗ ಒಂದು ಉದ್ಯಮ ಘಟಕ ಅಥವಾ ಒಂದು ಕೈಗಾರಿಕೆ ವೆಚ್ಚಗಳನ್ನ ಹೆಚ್ಚಿಗೆ ಮಾಡದೆ ಅಥವಾ ಯಾವುದೇ ರೀತಿಯಾದಂತಹ ವೆಚ್ಚಗಳನ್ನ ಬದಲಾಯಿಸಲು ಸಾಧ್ಯವಿಲ್ಲದೆ ಇರತಕ್ಕಂತ ತುಂಬಲೇಬಹುದಾದಂತಹ ವೆಚ್ಚಗಳು ಇದಿರ್ತಾವಲ್ಲ ಅಂತಂದ್ರೆ, when we are observing the total fixed costs, those costs which do not vary directly with the cost of output, that costs we are called the total fixed costs. ಅಂತಂದ್ರೆ ಕೆಲವು ವೆಚ್ಚಗಳನ್ನ ಯಾವುದೇ ರೀತಿಯಾದಂತಹ, ಅಂದ್ರೆ ಅಲ್ಪಾವಧಿಯಲ್ಲಿ ಕೆಲವು ವೆಚ್ಚಗಳನ್ನ ಯಾವುದೇ ರೀತಿಯಾಗಿ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿರೋದಿಲ್ಲ. ಆ ರೀತಿ ಬದಲಾವಣೆ ಆಗದೇ ಇರತಕ್ಕಂಥ ವೆಚ್ಚಗಳೆಲ್ಲವೂ ಏನಾಗಿರ್ತಾವ, ಸ್ಥಿರವಾಗಿರ್ತಾವ. ಅಂತಹ ವೆಚ್ಚಗಳಿಗೆ ನಾವು ಏನಂತ ಕರಿತೀವಿ, ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ ಅಂತ ಹೇಳ್ತಾರೆ. ಹಾಗಾಗಿ when we are observing the total fixed costs diagram, ಹಾಗಾಗಿ ನಾವು ಒಟ್ಟು ಸ್ಥಿರ ವೆಚ್ಚದ ಒಂದು ರೇಖೆಯ ಆಕಾರ ಯಾವ ರೀತಿ ಇರ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ, so x-axis mainly represented to the output and y-axis mainly represented to the cost. ಅಂತಂದ್ರೆ ವೆಚ್ಚಗಳನ್ನ ರಿಪ್ರೆಸೆಂಟ್ ಮಾಡ್ತದ. x ರೇಖೆಯನ್ನ ತೋರಿಸ್ತದ ಉತ್ಪನ್ನದ ಪ್ರಮಾಣವನ್ನ ತೋರಿಸಿದ್ರೆ, y ರೇಖೆಯನ್ನ ತೋರಿಸಿಕೊಡ್ತದ ಅಂತ ವೆಚ್ಚದ ಪ್ರಮಾಣವನ್ನ ತೋರಿಸಿಕೊಡ್ತೈತಿ. ಹಾಗಾಗಿ when we are observing the total fixed cost, say that is horizontal, like a that is horizontal to the OX axis. ಅಂತಂದ್ರೆ OX ರೇಖೆಯ ಆಕಾರಕ್ಕೆ ಏನಾಗಿರ್ತದ, ಸಮಾನವಾಗಿರ್ತೈತಿ ಅಂತ ನಾವು ಹೇಳ್ತೀವಿ. that is the total fixed cost curve. ಇದೇ ಏನು ಫಿಕ್ಸ್ ಆಗಿರ್ತಲ್ಲ, ಯಾಕಂತಂದ್ರೆ ಇದನ್ನ ನಮಗೆ ಯಾವುದೇ ರೀತಿಯಾಗಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಂದ್ರೆ ಈ ವೆಚ್ಚಗಳಿಗೆ ಯಾವಾಗಲೂ ಫಿಕ್ಸ್ ಆಗಿರೋದ್ರಿಂದ ಇದು ಯಾವಾಗಲೂ ಏನಾಗಿರ್ತದ, OX ರೇಖೆಯನ್ನು ನೋಡುವಂತ ಮೇಲ್ಮುಖವಾಗಿರ್ತದೆ. ಅಥವಾ ನಾವು ಅದನ್ನ ಏನಂತ ಕರಿತೀವಿ ಅಂತ ಹೇಳ್ತೀವಿ ಅಂತಂದ್ರೆ, in the above diagram that is mainly represented to the horizontal straight line. The horizontal straight line mainly represented to the total fixed cost curve. ಹಾಗಾಗಿ ಈ ಒಂದು ಏನು ಆಯತಾಕಾರದ ಪರವಲಯದ ರೇಖೆ ಇರ್ತೈತಲ್ಲ, ಈ ಆಯತಾಕಾರದ ರೇಖೆಯೇ ನಮಗೆ ಏನನ್ನ ತೋರಿಸ್ತೈತಿ, ಒಟ್ಟು ಸ್ಥಿರ ವೆಚ್ಚದ ರೇಖೆಯನ್ನ ತೋರಿಸ್ಕೊಡ್ತೈತಿ. ನೋಡ್ರಿ, ಯಾವುದೇ ರೀತಿಯಾದಂತ ವೆಚ್ಚದ ರೇಖೆ ಹೆಚ್ಚಿಗೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ, ಯಾವಾಗಲೂ ಏನಾಗೈತಿ, ಸ್ಥಿರವಾಗಿರುತ್ತೆ. ಅಂತಂದ್ರೆ ಸಮವಾಗಿರ್ತೈತಿ ಅಥವಾ ಸ್ಥಿರವಾಗಿರ್ತೈತಿ. ಆಗ ಸ್ಥಿರವಾಗಿರೋದ್ರಿಂದಲೇ ನಾವು ಏನಂತ ಕರಿತೀವಿ, ಒಟ್ಟು ಸ್ಥಿರ ವೆಚ್ಚದ ರೇಖೆ ಅಂತ ಕರಿತೀವಿ ಅಂತ ನಾವಿಲ್ಲಿ ಹೇಳ್ತೀವಿ. ಅಂಡ್ ಸೆಕೆಂಡ್ ಒನ್, ಟೋಟಲ್ ಕಾಸ್ಟ್. ನಾವು ಎರಡನೇದನ್ನ ಏನ್ ನೋಡೋಣ ಅಂತ ಹೇಳ್ತೀವಿ ಅಂತಂದ್ರೆ TC curve. ಹಾಗಾದ್ರೆ ವಾಟ್ ಟೈಪ್ ಆಫ್ TC curve we will be observing the short run period. ಹಾಗಾದ್ರೆ ಅಲ್ಪಾವಧಿ ಒಳಗ ನಾವು ಯಾವ ರೀತಿ ಒಟ್ಟು ವೆಚ್ಚದ ರೇಖೆಯ ಆಕಾರವನ್ನು ನೋಡ್ತೀವಿ ಅನ್ನೋದನ್ನ ನಾವು ನೋಡ್ತೇವೆ. ಅಂತಂದ್ರೆ when we are observing the
shortened period that is mainly represented to that all curves are mainly represented to the return to scale. ಯಾವಾಗಲೂ ನಮ್ಮ ಈ ಅಲ್ಪಾವಧಿ ವೆಚ್ಚದ ರೇಖೆಗಳು ಯಾವುದರ ಆಧಾರದ ಮೇಲೆ ನಿಂತಿರ್ತಾವು ಅಂತ ಹೇಳ್ತೀವಿ ಅಂತಂದ್ರೆ ಏನು ಬದಲಾಗುವ ಪರಿಮಾಣಗಳ ನಿಯಮ ಇರ್ತೈತಲ್ಲ ಅಥವಾ ಒಂದು ಏನು ನಾವು ಪ್ರತಿಫಲಗಳ ಪ್ರಮಾಣ ಅಂತ ಹೇಳ್ತೇವಲ್ಲ, ಪ್ರತಿಫಲಗಳ ಪ್ರಮಾಣವನ್ನ ಹೋಲಿಸಬೇಕು. ಆ ಪ್ರತಿಫಲಗಳ ಪ್ರಮಾಣವನ್ನ ಹೋಲುವುದರಿಂದಲೇ ಏನಾಗಿರ್ತಾವ, ಇವು ಎಲ್ಲವೂ ಸಹ ಏನಾಗಿರ್ತಾವ, ಯು ಶೇಪ್ ಕರ್ವ್ ಆಗಿರ್ತಾವ ಅನ್ನುವಂಥದ್ದನ್ನ ಮುಂದೆ ನಾವು ನೋಡ್ತೇವೆ. ಹಾಗಾದ್ರೆ ನಾವಿಲ್ಲಿ ಟೋಟಲ್ ಕಾಸ್ಟ್ ಕರ್ವ್ ಅನ್ನ ನಾವು ಹೇಳಬೇಕಾಗಿತ್ತು ಅಂತಂದ್ರೆ ವೇರ್ ಆಲ್ರೆಡಿ ಸ್ಟಡಿಡ್ ದ ಮೀನಿಂಗ್ ಆಫ್ ಟೋಟಲ್ ಕಾಸ್ಟ್ ಕರ್ವ್. ನಮ್ಮ ಆಲ್ರೆಡಿ ನಾವು ಏನ್ ಮಾಡೇವಿ, ಒಟ್ಟು ವೆಚ್ಚ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟೇವಿ, ಹೌದಲ್ಲ. ಡೆಫಿನೇಷನ್ ಏನಂತ ಹೇಳ್ತೀವಿ ಅಂತಂದ್ರೆ ದ summation of total variable cost and total fixed cost is or the total cost curve. ಅಂದ್ರೆ ನಾವು ಒಟ್ಟು ವೆಚ್ಚದ ರೇಖೆ ಅಂತಂದ್ರೆ ಏನಾಗ್ತೀವಿ ಅಂತಂದ್ರೆ ಒಟ್ಟು ಬದಲಾಗುವ ವೆಚ್ಚ ಮತ್ತು ಒಟ್ಟು ಸ್ಥಿರ ವೆಚ್ಚಗಳ ಎರಡರ ಒಂದು ಸಂಕಲನಕ್ಕನ್ನ ನಾವು ಏನಂತ ಕರಿತೀವಿ, ಒಟ್ಟು ವೆಚ್ಚ ಅಂತ ಕರಿತೀವಿ ಅಂತ ಹೇಳ್ತೀವಿ. ಅಥವಾ ಅದನ್ನೇ ನಾವು ಏನಂತ ಹೇಳ್ಬೋದು ಅಂತಂದ್ರೆ ದ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಫರ್ಮ್ ಆನ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ರಿಕ್ವೈರ್ಡ್ ಫಾರ್ ದ ಪರ್ಟಿಕ್ಯುಲರ್ ಆಫ್ ದ commodity is called total cost. ಈ ರೀತಿಯೂ ಸಹ ನಾವು ಹೇಳಬಹುದು ಅಂತಂದ್ರೆ the total expenditure when we are observing the firm or industry, that expenditure, that the total expenditure increased by the firm or industry, factors of production required for the production condition or a production of the commodity, that is called the total cost curve. It means ಯಾವಾಗ ನಾವು ಒಟ್ಟು ವೆಚ್ಚವನ್ನು ನೋಡ್ತೇವಲ್ಲ, ಒಂದು ಉದ್ಯಮ ಘಟಕ ಉತ್ಪಾದನೆಯನ್ನು ಹೆಚ್ಚುವ ಸಲುವಾಗಿ ವೆಚ್ಚಗಳನ್ನ ಹೆಚ್ಚಿಸ್ತಾ ಇರ್ತದ, ಆ ಎಲ್ಲಾ ವೆಚ್ಚಗಳನ್ನ ಕೂಡಿಸೋದ್ರಿಂದ ಬರುವಂತಹ ವೆಚ್ಚನೇ ಏನಾಗಿರ್ತದ, ಒಟ್ಟು ವೆಚ್ಚ ಆಗಿರ್ತೈತಿ. ಅಂತಂದ್ರೆ ಒಟ್ಟು ಬದಲಾಗುವ ವೆಚ್ಚ ಮತ್ತು ಒಟ್ಟು ಸ್ಥಿರ ವೆಚ್ಚಗಳನ್ನೆರಡನ್ನ ಕೂಡಿಸಿದಾಗ ಬರುವಂತದ್ದು ಏನಾಗಿರ್ತದೆ, ನಮ್ದಿಲ್ಲಿ ಒಟ್ಟು ವೆಚ್ಚ ಆಗತೈತಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ಏನೊಂದು ಒಟ್ಟು ವೆಚ್ಚದ ರೇಖೆಯ ಆಕಾರವನ್ನು ನೋಡಬೇಕಾಗಿತ್ತು ಅಂತಂದ್ರೆ it is also mainly represented to y-axis represented to the output and y-axis mainly represented to the cost. So when we are observing the total cost curve, that is the summation of TFC and TVC. ಅಂದ್ರೆ ನಾವು ಏನು ಹೇಳ್ತೀವಿ, TFC ಮತ್ತು TVC ಅಂತ ಹೇಳ್ತೀವಿ. ಮೊದಲಿಗೆ ನಾವು ಇಲ್ಲಿ TFC ಕರ್ವ್ ಅನ್ನು ಡಿರೈವ್ ಮಾಡ್ಕೊಳ್ಳೋಣ. that is mainly represented to the TFC curve. And when we are observing the total variable cost, because variable mainly represented to the change in the costs or increases or decreases of the costs, that way that is also moves on the upward direction. ಯಾವಾಗ ನಮ್ದು ಟೋಟಲ್ ವೇರಿಯಬಲ್ ಕಾಸ್ಟ್ ಒಟ್ಟು ಬದಲಾಗುವ ವೆಚ್ಚ ಅಂತಂದ್ರೆ ಏನ್ ಹೇಳ್ತೀವಿ, ಒಂದು ವೆಚ್ಚದಲ್ಲಿ ಹೆಚ್ಚಳ ಆಗಬಹುದು, ಕಡಿಮೆ ಆಗಬಹುದು. ಆ ಬದಲಾಗುವಂತಹ ವೆಚ್ಚಕ್ಕೆ ಅಂದ್ರೆ ಹೆಚ್ಚಿಗೆ ಅಥವಾ ಕಡಿಮೆ ಅಂತ ಏನು ಬದಲಾವಣೆ ಆಗ್ತದಲ್ಲ, ಆ ಬದಲಾಗುವಂತಹ ವೆಚ್ಚಗಳಿಗೆ ನಾವು ಏನಂತ ಕರಿತೀವಿ, ಒಟ್ಟು ಬದಲಾಗುವ ವೆಚ್ಚ ಅಂತ ಕರಿತಾ ಇರ್ತೀವಿ. ಆ ಒಟ್ಟು ಬದಲಾಗುವ ವೆಚ್ಚ ಯಾವಾಗಲೂ ಏನಾಗಿರ್ತದ, ಮೇಲ್ಮುಖವಾಗಿ ಚಲಿಸ್ತಾ ಇರ್ತೀವಿ. ಅಂತಂದ್ರೆ when we are observing the production condition, ನಾವು ಒಂದು ಪ್ರೊಡಕ್ಷನ್ ಕಂಡೀಷನ್ ಅನ್ನು ನೋಡಬೇಕಾಗಿತ್ತು ಅಂತಂದ್ರೆ ಏನಂತ ಹೇಳ್ತೀವಿ ಅಂತಂದ್ರೆ that is mainly represented to the when the firm or industry increases the production, the cost will be increases. ಯಾವಾಗ ಒಂದು ಉದ್ಯಮ ಘಟಕದಲ್ಲಿ ಅಥವಾ ಒಂದು ಕೈಗಾರಿಕೆ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಇಷ್ಟಪಟ್ಟಲ್ಲ, ಅವಾಗ ಏನಾಗ್ಬಿಡ್ತದ ಅಂತ ಹೇಳ್ತೀವಿ ಅಂತಂದ್ರೆ ಅದು ಯಾವಾಗಲೂ ಹೆಚ್ಚಿಗೆ ಆಗ್ತಾ ಹೋಗ್ತೈತಿ. ಸಪೋಸ್ ಸಮಟೈಮ್ಸ್ ಅದು ಏನಾಗ್ತಾ ಇರ್ಬೋದು ಅಂತ ಹೇಳ್ತೀವಿ ಅಂತಂದ್ರೆ ಹೆಚ್ಚಿಗೆ ಆಗಿ ನಂತರ ಸಹ ಏನಾಗ್ಬೋದು, ಕಡಿಮೆಯಾಗಿ ನಂತರ ಸಹ ಏನಾಗ್ಬೋದು, ಹೆಚ್ಚಾಗಬಹುದು. ಅಂತಂದ್ರೆ ಇದೇ ಏನಾಗಿರ್ತದ ಟೋಟಲ್ ವೇರಿಯಬಲ್ ಕಾಸ್ಟ್. ಅಂತಂದ್ರೆ ದ ಟೋಟಲ್ ವೇರಿಯಬಲ್ ಕಾಸ್ಟ್ ಮೇನ್ಲಿ ರಿಪ್ರೆಸೆಂಟೆಡ್ ಟು total variable cost mainly represented to the which cost that vary directly. ಯಾವಾಗ ಒಂದು ಕಾಸ್ಟ್ ಅನ್ನು ನಾವು ನೇರವಾಗಿ ಬದಲಾಯಿಸೋದಕ್ಕೆ ಸಾಧ್ಯ ಆಗ್ತದಲ್ಲ, ಅದೇ ಏನಾಗಿರ್ತದ, ಟಿವಿಸಿ ಆಗಿರ್ತದ. ನಮ್ದು ಟಿವಿಸಿ ಕರ್ವ್ ಯಾವಾಗಲೂ ಏನಾಗಿರ್ತದ, ಅಪ್ವರ್ಡ್ ಸೈಡ್ ಗೆ ಮೂವ್ ಆಗ್ತಾ ಇರ್ತೈತಿ ಅಂತ ನಾವು ಹೇಳ್ತೀವಿ. ಅಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಟಿಸಿ ಅಂಡ್ ಟಿವಿಸಿ, ಯಾವಾಗ ಇಲ್ಲಿ ಟಿಸಿ ಮತ್ತು ಟಿವಿಸಿ ಸಿಗ್ತದಲ್ಲ, ಅವಾಗ ನಮಗೆ ಏನು ಸಿಗ್ತದ, ಟಿಸಿ ಕರ್ವ್ ಸಿಗ್ತದ. ಇದರಲ್ಲಿ ಏನಾಗಿರ್ತದೆ, ನಮ್ದು ಟಿಸಿ ಕರ್ವ್ ಅಂತಂದ್ರೆ ಇಲ್ಲಿ ಪ್ರೊಡಕ್ಷನ್ ಕಂಡೀಷನ್ ಅನ್ನು ನೋಡಿದಾಗ ಏನಾಗಿರ್ತದ ಅಂತ ಹೇಳ್ತೀವಿ ಅಂತಂದ್ರೆ ದಿಸ್ ಈಸ್ ದ C1. ಯಾವಾಗ ನಮ್ದು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇರ್ತದ, ಅಲ್ಲಿ ಏನಾಗಿರ್ತದ ಕಾಸ್ಟ್ 1 ರಿಪ್ರೆಸೆಂಟ್ ಮಾಡ್ತಿರ್ತದ. ಯಾವಾಗ ನಮ್ದು ಟಿವಿಸಿ ಆಗ್ತದಲ್ಲ,
TDC ಕರ್ವ್ ಇಲ್ಲಿ ಇನ್ಕ್ರೀಸ್ ಆದ ಹಾಗೆ ಏನಾಗಿರ್ತದ ಇದು ಕಾಸ್ಟ್ 2 ಆಗಿರ್ತದ ಅಂತಂದ್ರೆ ವೆಚ್ಚದಲ್ಲಿ ಬದಲಾವಣೆ ಆಗಿರ್ತದ ಆ ಎರಡನ್ನ ಕೂಡಿಸಿದಾಗ ನಮಗೆ ದೊರೆಯುವಂತದ್ದು ಏನಾಗಿರ್ತದ ಕಾಸ್ಟ್ 3 ಆಗಿರ್ತದ ಕಾಸ್ಟ್ 3 ರಿಪ್ರೆಸೆಂಟೇಟಿವ್ ಟು ದ ಟೋಟಲ್ ಕಾಸ್ಟ್ C3 that is the mainly represented to the output condition. Here Q1 is the output condition. When we are observing the TFC, that is mainly represented to C1 ಅಂತಂದ್ರೆ C1 ಲೆವೆಲ್ ಒಳಗ ವೆಚ್ಚವನ್ನು ಮಾಡಾಕ್ತದ ಯಾವಾಗ ವೇರಿಯಬಲ್ ಆಗ್ತದಲ್ಲ ಕಾಸ್ಟ್ ಅವಾಗ C2 ಅಂತಂದ್ರೆ ವೇರಿಯಬಲ್ means the cost will be increases to C1 to C2. So therefore when we are adding the TFC and TVC, that is mainly represented to the C3 cost, the C3 mainly represented to the total cost. ಹಾಗಾಗಿ ನಮ್ಮದು ಒಟ್ಟು ವೆಚ್ಚದ ರೀತಿ ಏನಾಗ್ತದೆ ಅಂತ ಹೇಳ್ತೀವಿ ಅಂತಂದ್ರೆ ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚಗಳ ಎರಡರ ಒಂದು ಸಂಕಲನದಿಂದ ದೊರೆಯುವುದರಿಂದ ಏನಾಗಿರ್ತದ ಅದು ಸಹ ಏನಾಗಿರ್ತದ ಮೇಲ್ಮುಖವಾಗಿ ಚಲಿಸ್ತಾ ಇರ್ತೈತಿ ಅಂತ ನಾವು ಹೇಳ್ತೇವೆ. ಅಂಡ್ ದ ಥರ್ಡ್ ಒನ್ ಟೋಟಲ್ ವೇರಿಯಬಲ್ ಕಾಸ್ಟ್. ಇಲ್ಲಿ ಮೂರನೇದನ್ನು ನೋಡಿದಾಗ ನಮಗೆ ಏನು ಬರ್ತದ TVC ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತಂದ್ರೆ ನಾವು ಏನು ಹೇಳ್ತೇವೆ ಅಂತಂದ್ರೆ those costs which are, it means when we are observing those costs which are directly increases or which varies directly with the level of output, that cost we are called the total variable cost. It means those costs which vary directly with the level of output, that cost we are called the total variable cost. ಅಂತಂದ್ರೆ ಯಾವ ಒಂದು ವೆಚ್ಚಗಳನ್ನ ನೇರವಾಗಿ ಬದಲಾಯಿಸೋದಕ್ಕೆ ಸಾಧ್ಯವಿರುತ್ತಲ್ಲ ಆ ಬದಲಾಗುವ ವೆಚ್ಚಗಳೇ ಏನಾಗಿರ್ತಾವ ಅಂತ ಹೇಳ್ತೀವಿ ಅಂತಂದ್ರೆ ಒಟ್ಟು ವೆಚ್ಚಗಳಾಗಿರ್ತಾವ ಅಂತಂದ್ರೆ ಒಟ್ಟು ಬದಲಾಗುವ ವೆಚ್ಚಗಳಾಗಿರ್ತಾವ. ಹಾಗಾಗಿ ಈ TVC ಕರ್ವ್ ನಮ್ಗೆ ಇಲ್ಲಿ ಬಂದ ಹಾಗೆ ಏನಾಗಿರ್ತಾವ ಅಂತ ಹೇಳ್ತಾನ ಅಂತಂದ್ರೆ that is mainly represented to OX and OY. The total variable cost sometimes it increases, after the certain level decreases, and after the level it will be increases. Therefore the TVC curve mainly depends when we are observing the TVC curve, that increases, sometimes it will be decreases, and after the certain level it also increases because of return to scale. ಅಂದ್ರೆ ಒಟ್ಟು ಬದಲಾಗುವ ವೆಚ್ಚದ ರೀತಿ ಏನಾಗಿರ್ತದ ಮೊದಲಿಗೆ ಏರಿಕೆ ಆಗ್ತದ, ನಂತರ ಇಳಿಕೆ ಆಗ್ತದ, ಆ ನಂತರ ಏರಿಕೆ ಆಗ್ತಾ ಹೋಗ್ತದ. ಹಾಗೆ ಯಾಕಂತಂದ್ರೆ ಇದು ಪ್ರತಿಫಲಗಳ ಪ್ರಮಾಣದ ಪ್ರಕಾರ. ಪ್ರತಿಫಲಗಳ ಪ್ರಮಾಣ ಅಂತಂದ್ರೆ ಏನಾಗ್ತಿದೆಯಲ್ಲ ಏರಿಕೆ ಪ್ರತಿಫಲಗಳ ಪ್ರಮಾಣ, ಏರಿಕೆ ಪ್ರತಿಫಲಗಳ ಪ್ರಮಾಣ ಮತ್ತು ಸ್ಥಿರ ಪ್ರತಿಫಲಗಳ ಪ್ರಮಾಣವನ್ನ ಆಧರಿಸಿ ಏನಾಗ್ತದೆ ಮೊದಲಿಗೆ ಏರಿಕೆಯಾಗಿ ನಂತರ ಏರಿಕೆಯಾಗಿ ಆ ನಂತರ ಏರಿಕೆಯಾಗುವುದನ್ನು ನಾವು ನೋಡ್ತೀವಿ ಅಂತ ಹೇಳ್ತೀವಿ. ಅಂಡ್ ದ ಫೋರ್ತ್ ಒನ್ ಎವರೇಜ್ ಕಾಸ್ಟ್ ಕರ್ವ್. ನಾಲ್ಕನೇದು ಏನಿದೆ ಎವರೇಜ್ ಕಾಸ್ಟ್ TVC. ಎವರೇಜ್ ಕಾಸ್ಟ್ ಕರ್ವ್ ಅಂತಂದ್ರೆ ಏನಾಗ್ತೀವಿ ಸರಾಸರಿ ಬದಲಾಗುವ ವೆಚ್ಚ. ಸರಾಸರಿ ಬದಲಾಗುವ ವೆಚ್ಚ ಇದು ಏನಂದು ಒಟ್ಟು ಬದಲಾಗುವ ವೆಚ್ಚ, ಇದು ಸರಾಸರಿ ಬದಲಾಗುವ ವೆಚ್ಚ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎವರೇಜ್ ಫಿಕ್ಸ್ಡ್ ಕಾಸ್ಟ್, ಸಾರಿ ಎವರೇಜ್ ಕಾಸ್ಟ್ ಅನ್ನೋಕ್ಕಿಂತ ನಾವು ಮೊದಲಿಗೆ ಏನು ತಗೊಳ್ಳೋಣ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅನ್ನು ಕಲಿಯೋಣ. ಓಕೆ, ಎವರೇಜ್ ಫಿಕ್ಸ್ಡ್ ಕಾಸ್ಟ್. ಸೊ when we are observing the average fixed cost curve is rectangular hyperbola. ಯಾವಾಗಲೂ ನಮ್ದು average fixed cost curve ಏನಾಗಿರ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ ಆಯತಾಕಾರದ ಪರವಲಯವನ್ನು ಒಳಗೊಂಡಿರ್ತೈತಿ. It means the average fixed cost curve is rectangular hyperbola. The area of the rectangular hyperbola gives the total fixed cost. ಅಂತಂದ್ರೆ ಇಲ್ಲಿ ನಾವು ಒಂದು ರೇಖೆ ತರ ತೋರಿಸ್ತೀವಿ ನೋಡಿ ನಿಮಗ. ಸೊ ಹಿಯರ್ OX axis and Y axis is represented to the cost and it's represented to the output. Here the average fixed cost curve it decreases to the OX axis. ಅಂತಂದ್ರೆ ಇದು ಯಾಕೆ ಏನಾಗಿರ್ತದ ಇಳಿಮುಖವಾಗಿರ್ತೈತಿ ಅಂತ ನಾವು ಹೇಳ್ತೀವಿ. ಸೊ ದ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ, ಈ ಏನು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಇದೆಯಲ್ಲ ಇದ ನಮ್ದು ಏನಾಗಿರ್ತದ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಆಗಿರ್ತೈತಿ. ಇದನ್ನ ಏನ್ ಹಾಕೋಣ ಅಂತಂದ್ರೆ OFCQ1. Q1 mainly represented to output. ಅಂದ್ರೆ Q1 ಏನ್ ಬರಾಕ್ತದ ಔಟ್ಪುಟ್ ಬರಾಕ್ತದ. ಇಲ್ಲಿ ಏನು OFCQ1
ಏನಾಯ್ತಲ್ಲ ದಟ್ ಈಸ್ ದ ಎವರೇಜ್ ಫಿಕ್ಸ್ಡ್ ಕಾಸ್ಟ್. ಇದೇ ಏನಾಗಿರ್ತದ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಆಗಿರ್ತೈತಿ ಅಂತ ನಾವು ಹೇಳ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎವರೇಜ್ ಫಿಕ್ಸ್ಡ್ ಕಾಸ್ಟ್ curve is the rectangular hyperbola curve. The area of the rectangular OFCQ is the total OFCQ is the average fixed cost. ಅಂತಂದ್ರೆ ಈ ಒಂದು ರೇಖಾಚಿತ್ರದಲ್ಲಿ ಯಾವಾಗಲೂ ನಮ್ದು ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವ್ ಏನಾಗಿರ್ತದ ಇಳಿಜಾರನ್ನ ಹೊಂದಿರ್ತೈತಿ ಅಥವಾ ಏನಾಗಿರ್ತದೆ ಇದು ಇಳಿಮುಖವಾಗಿರ್ತೈತಿ. ಆ ಇಳಿಮುಖವಾದಂತಹ ಒಂದು ಪ್ರದೇಶದೊಳಗೆ ಏನ್ ಆಯತಾಕಾರದ ಒಂದು ಪ್ರದೇಶ ಇರ್ತೈತಲ್ಲ ಆ ಆಯತಾಕಾರದ ಪ್ರದೇಶವೇ ಏನಾಗಿರ್ತದ ಸರಾಸರಿ ಸ್ಥಿರ ವೆಚ್ಚ ಆಗಿರ್ತೈತಿ. ಏನಾಗಿರ್ತೈತಿ ಸರಾಸರಿ ಸ್ಥಿರ ವೆಚ್ಚದ ರೇಖೆ ಆಗಿರ್ತೈತಿ. ಈ OFCQ ಏನಾಗಿದೆ ಈ ಪಾರ್ಟ್ ಏನಾಗಿದೆ ವಸ್ತು ಇದ ಏನಾಗಿದೆ ನಮ್ದು ಸರಾಸರಿ ಸ್ಥಿರ ವೆಚ್ಚದ ರೇಖೆ ಆಗೈತಿ ಅಂತ ನಾವು ಹೇಳ್ತೀವಿ. ಅಂತಂದ್ರೆ ಈ OFCQ ದಷ್ಟು ಭಾಗ ಏನಾಗಿದೆ ನಮ್ದು ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವ್ ಆಗೈತಿ ಅಂತಂದ್ರೆ ಸರಾಸರಿ ಸ್ಥಿರ ವೆಚ್ಚದ ರೇಖೆ ಆಗೈತಿ ಅಂತ ನಾವು ಹೇಳ್ತೇವೆ. ಅಂಡ್ ದ ನೆಕ್ಸ್ಟ್ ಒನ್ ಎವರೇಜ್ ವೇರಿಯಬಲ್ ಕಾಸ್ಟ್. ನಾವು ಇನ್ನೊಂದು ಏನ್ ನೋಡೋಣ ಅಂತಂದ್ರೆ ಎವರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್ ಅನ್ನು ನೋಡೋಣ. ಹಾಗಾದ್ರೆ ಎವರೇಜ್ ವೇರಿಯಬಲ್ ಕಾಸ್ಟ್ ಅಂತಂದ್ರೆ ನಮ್ಗೆ ಆಲ್ರೆಡಿ ಗೊತ್ತದ ದ ಏರಿಯಾ ಆಫ್ ದ ರೆಕ್ಟಾಂಗ್ಯುಲರ್ that is it means the average variable cost is also mainly represented to the rectangular hyperbola, but the average variable cost mainly represented to universal U-shaped curve. It means ಯಾವಾಗಲೂ ನಮ್ಮದು average variable cost curve ಏನಿರ್ತದ ABC, so ABC mainly represented to rectangular hyperbola. ಇದು ಸಹ ಏನಾಗಿದೆ ರೆಕ್ಟಾಂಗ್ಯುಲರ್ ಹೈಪರ್ಬೋಲಾವನ್ನ ರಿಪ್ರೆಸೆಂಟ್ ಮಾಡ್ತದ. ಬಟ್ ಇದು ಏನಾಗಿರ್ತದ ಅಂತ ಹೇಳ್ತೀವಿ ಅಂತಂದ್ರೆ ಯೂನಿವರ್ಸಲ್ ಯು ಶೇಪ್ ಕರ್ವ್ ಆಗಿರ್ತದ. ಯೂನಿವರ್ಸಲ್ ಯು ಶೇಪ್ ಕರ್ವ್ ಬಿಕಾಸ್ ಆಫ್ ರಿಟರ್ನ್ ಟು ಸ್ಕೇಲ್. ಯಾವಾಗಲೂ ನಮ್ದು ABC ಕರ್ವ್ ಏನಾಗಿರ್ತದ ಅಂತ ಹೇಳ್ತೀವಿ ಅಂತಂದ್ರೆ ಯು ಆಕಾರವನ್ನು ಹೊಂದಿರ್ತದ. ಯು ಆಕಾರವನ್ನು ಹೊಂದಿರ್ತೈತಿ. ಯಾಕಾಗಿ ಯು ಆಕಾರವನ್ನು ಹೊಂದಿರ್ತೈತಿ ಅಂತಂದ್ರೆ ಪ್ರತಿಫಲಗಳ ಪ್ರಮಾಣದ ಪ್ರಕಾರ. ಸೊ ಯಾವಾಗ ನಾವು ಪ್ರತಿಫಲಗಳ ಪ್ರಮಾಣವನ್ನು ನೋಡ್ತೇವಲ್ಲ ಯಾವಾಗಲೂ ಮೊದಲಿಗೆ ಏನಾಗಿರ್ತದ ಏರಿಕೆ ಪ್ರತಿಫಲಗಳು ಇರ್ತೈತಿ, ಆಮೇಲೆ ಇಳಿಕೆ ಪ್ರತಿಫಲ ಆಗ್ತೈತಿ, ಒಂದು ಹಂತದವರೆಗೂ ಸ್ಥಿರವಾಗಿರ್ತೈತಿ, ಆ ನಂತರ ಏರಿಕೆ ಆಗ್ತಾ ಇರ್ತೈತಿ. ಇಟ್ ಮೀನ್ಸ್ when we are observing the return to scale, it is mainly represented to the first stage is increases scale and the increases return to scale, and sometimes it will be diminishing return to scale, and sometimes that is constant return to scale, and after the constant return to scale that is also represented to the IRS, increases return to scale. Therefore the ABC curve is universal U-shaped curve. ಹಾಗೆ ಇಲ್ಲಿ ನಮ್ದು ಏನಾಗಿರ್ತದ ಅಂತ ಹೇಳ್ತೀವಿ ಅಂತಂದ್ರೆ ABC curve ಯು ಶೇಪ್ ಆದಂತಹ ರೇಖೆಯನ್ನ ಅಂತಂದ್ರೆ ಒಂದು ಏನಾಗಿರ್ತದ ಅಂತ ಹೇಳ್ತೀವಿ ಅಂತಂದ್ರೆ ಇದು ಯು ಆಕಾರದ ರೇಖೆಯನ್ನ ಅಂತಂದ್ರೆ ತಲೆ ಕೆಳಗಾದ ಯು ಆಕಾರ ಅಲ್ಲ, ಇದು ಏನಾಗಿರ್ತದ ಅಂತ ಹೇಳ್ತೀವಿ ಅಂತಂದ್ರೆ ಯು ಆಕಾರವನ್ನು ಹೊಂದಿರ್ತೀವಿ, ನಿಜವಾದ ಯು ಆಕಾರವನ್ನು ಹೊಂದಿರುವಂತಹ ರೇಖೆ ಆಗಿರ್ತೀವಿ. ಇಲ್ಲಿರ್ತಕ್ಕಂಥ ಒಂದು ಭಾಗ ಏನಾಗಿರ್ತದ ಇದು ಏನಾಗೈತಿ ಯು ಶೇಪ್ ಕರ್ವ್ ರೇಖೆ ಆಗೈತಿ. ಆ ಯು ಶೇಪ್ ಕರ್ವ್ ರೇಖೆ ಒಳಗೆ ಇರ್ತಕ್ಕಂಥ ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ ಇದು ಏನಾಗಿರ್ತದೆ ನಮ್ದು ಎವರೇಜ್ ವೇರಿಯಬಲ್ ಕಾಸ್ಟ್ ಅಂತಂದ್ರೆ ಈ ಒಂದು ರೇಖೆ ಒಳಗಿರ್ತಕ್ಕಂಥ ಈ ಒಂದು ರೇಖೆಯಲ್ಲಿ ಇರ್ತಕ್ಕಂಥ OVBQ ಅಂತಂದ್ರೆ OVBQ ಅನ್ನುವಂಥದ್ದು ಏನಾಗಿರ್ತದೆ ನಮ್ದು ಎವರೇಜ್ ವೇರಿಯಬಲ್ ಕಾಸ್ಟ್ ಆಗಿರ್ತದ. OABQ ಅನ್ನುವಂಥದ್ದು ಏನಾಗಿರ್ತದೆ ನಮ್ಮಲ್ಲಿ ಎವರೇಜ್ ವೇರಿಯಬಲ್ ಕಾಸ್ಟ್ ಆಗಿರ್ತೈತಿ ಅಂತ ನಾವು ಹೇಳ್ತೀವಿ. ಇನ್ನು ಲಾಸ್ಟ್ ಒನ್ ಇನ್ನೂ ಒಂದು ಏನೈತಿ ಅಂತ ಹೇಳ್ತೀವಿ ಅಂತಂದ್ರೆ SMC ಶಾರ್ಟ್ ಟರ್ಮ್ ಮಾರ್ಜಿನಲ್ ಕಾಸ್ಟ್ ಅಂತಂದ್ರೆ ಅಲ್ಪಾವಧಿ ಸೀಮಾಂತ ರೇಖೆ. ಅಲ್ಪಾವಧಿ ಸೀಮಾಂತ ರೇಖೆ ಅಂತಂದ್ರೆ ಶಾರ್ಟ್ ಟರ್ಮ್ ಮಾರ್ಜಿನಲ್ ಕಾಸ್ಟ್ ಅಂತಂದ್ರೆ SMC. ಹೌದು, ಶಾರ್ಟ್ ಟರ್ಮ್ ಮಾರ್ಜಿನಲ್ ಕಾಸ್ಟ್. So when we are observing the short term marginal cost, that will be increases of the costs. ಯಾವಾಗಲೂ ನಾವು ಸೀಮಾಂತ ವೆಚ್ಚದ ರೇಖೆ ಅಂತಂದ್ರೆ ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆ ಅಂತಂದ್ರೆ ಏನ್ ಹೇಳ್ತೀವಿ, ಪ್ರತಿ ಯೂನಿಟ್ ನ ಹೆಚ್ಚುವರಿ ವೆಚ್ಚ ಆಗಿರ್ತೈತಿ. ಆ ಹೆಚ್ಚುವರಿ ವೆಚ್ಚ ಆಗಿರೋದ್ರಿಂದ ನಮ್ಮ SMC ಕರ್ವ್ ಏನಾಗಿರ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ ದಿಸ್ ಸೈಡ್
ಅಂತಂದ್ರೆ ಈ ಶೇಪ್ ಆದಂತ ಅಂತಂದ್ರೆ so that is the additional cost, the per increases to the production, therefore according to the law of variable proportion increases the marginal production pattern increases to the U shape curve. ಇದು ಸಹ ಏನಾಗಿರ್ತದ U shape ಆಗಿರ್ತದ, ಬಟ್ ಇದು ಏನಾಗಿರ್ತೈತಿ sometimes increases ಆಗಿರ್ತೈತಿ. ಇದು ಸಹ ಏನಾಗಿರ್ತದ according to the return to scale, it is also sometimes increases, decreases and constant return to scale after the certain level that cost will be increases, therefore it is called the SMC curve. These are the shapes of short run costs. ಅಂತಂದ್ರೆ ಇವಿಷ್ಟು ಏನಿಲ್ಲ ಅಲ್ಪಾವಧಿ ವೆಚ್ಚದ ರೇಖೆಗಳ ಆಕಾರಗಳು. ಓಕೆ, ಇದಿಷ್ಟು ನಾವು ನೋಡೋಣ.